Yeah, hi, I'm Kavya Shetty. My first Kannada movie, I'm in Love. ಇವತ್ತು ಆಡಿಯೋ ಲಾಂಚ್ ಆಯಿತು. ತುಂಬ ಚೆನ್ನಾಗಿದೆ ಎಲ್ಲ 5 ಸಾಂಗ್ಸ್. ಸೊ ಪ್ಲೀಸ್ ಎನ್ಕರೇಜ್ ಆ ಟೀಮ್ ಆ್ಯಂಡ್ ಡೂ ಬೈ ದ ಸೀರೀಸ್ ಆ್ಯಂಡ್ ಎನ್ಕರೇಜ್ ಆ ಸಾಂಗ್ಸ್. ನಿಮ್ಮ ಪಾತ್ರ ಮೂವಿ ಟೈಟಲ್ ಆಸ್ ಇಟ್ ಸೇಸ್, I'm in Love. It's a love story with a little bit of twist and tragedy. So my ಮೂವಿಯಲ್ಲಿ ಪಾತ್ರ ತುಂಬ ಸಿಂಪಲ್ ಬಬ್ಲಿ ಗರ್ಲ್, down to earth, very simple character, not at all glamorous. So hopefully everybody would like my character in the movie. ಸಿನಿಮಾದಲ್ಲಿ ಏನಾಗಿರ್ತೀರ ಕ್ಯಾರೆಕ್ಟರ್? ಮೂವಿಯಲ್ಲಿ ಇಟ್ಸ್ ವೆರಿ ನಾರ್ಮಲ್ ಗರ್ಲ್ ನೆಕ್ಸ್ಟ್ ಡೋರ್ ರೋಲ್ ಆ್ಯಂಡ್ ಹೌ ಶಿ ಫಾಲ್ಸ್ ಇನ್ ಲವ್, ಮತ್ತು ಅವರ ಜರ್ನಿ ಹೇಗೆ ಆ್ಯಂಡ್ ಅ ಲಿಟಲ್ ಬಿಟ್ ಆಫ್ ಟ್ರಾಜಿಡಿ. ಸೊ ದ ಔಟ್ಕಮ್ ಆಫ್ ಇಟ್, ಮೈ ಪಾರ್ಟ್ ಇಸ್ ದಟ್. ಫಿಲಿಮಲ್ಲಿ ಎಷ್ಟು ಸಾಂಗ್ ಇದೆ? ನೀವು ಎಷ್ಟು ಸಾಂಗ್ ಮಾಡಿದ್ದೀರಾ? 5 ಸಾಂಗ್ಸ್ ಇದೆ. ಎಲ್ಲ ಸಾಂಗ್ಸಲ್ಲಿ ಐ ಆಮ್ ದೇರ್. 2 ಡುವೆಟ್ ಸಾಂಗ್ಸ್ ಇದೆ, ಒಂದು ಪ್ಯಾಥೋ ಇದೆ, ಟೈಟಲ್ ಟ್ರ್ಯಾಕ್, ಆ್ಯಂಡ್ ಮೈ 1 ಸೋಲೋ ಸಾಂಗ್ ಇದೆ. ಸೊ ಐ ಥಿಂಕ್ ವಿ ಹ್ಯಾವ್ 2 ನಂಬರ್ಸ್ ವೇರ್ ವಿ ಹ್ಯಾವ್ ಡಾನ್ಸ್. ಅದರ್ ಪ್ಯಾಥೋ ಸಾಂಗಲ್ಲಿ ಮಾಂಟೇಜಸ್ ಮೋಸ್ಟ್ಲಿ. ಸೊ ಒಂದು ಟೈಟಲ್ ಟ್ರ್ಯಾಕಲ್ಲಿ ಸ್ವಲ್ಪ ಗ್ಲಿಮ್ಸಸ್ ಇದೆ, ಆ್ಯಂಡ್ ಮೈ ಸೋಲೋ ಸಾಂಗ್. ಸೊ ಎಲ್ಲ ಸಾಂಗು ಡಿಫ್ರೆಂಟ್ ಆಗಿದೆ, ಎಲ್ಲದು ರ್ಯಾಪ್ ಇದೆ, ಫ್ಲೋ, ಪ್ಯಾಥೋ ಎಲ್ಲ 5 ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲದರಲ್ಲೂ ಡಿಫ್ರೆಂಟ್ ಫ್ಲೇವರ್ ಆಗಿದೆ. ಸಾಯಿ ಕಾರ್ತಿಕ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂದಕುಮಾರ್ ಸರ್, ಐ ಆಮ್ ಡೂಯಿಂಗ್ ದ ಮೂವಿ ಬಿಕಾಸ್ ಆಫ್ ಹಿಮ್. ಅವರಿಗೆ ಆ್ಯಕ್ಚುಲಿ ಇಟ್ಸ್ ಬೀನ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್, ತುಂಬ ಕಲಿಸಿದ್ದಾರೆ. ಆ್ಯಂಡ್ ಆ್ಯಸ್ ಅ ನ್ಯೂ ಕಮ್ಮರ್ ಐ ಹ್ಯಾವ್ ಲರ್ನ್ಡ್ ಅ ಲಾಟ್ ಥ್ರೂ ಸರ್. ಐ ಹ್ಯಾವ್ ಟು thank him a lot for this opportunity which is given to me. Thank you. ಸರ್, ಇದು ನಮ್ಮ ಐ ಎಮ್ ಇನ್ ಲವ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ನಮ್ಮ ಸಿನಿಮಾದ ಹಾಡುಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ. ಸೊ ಆನಂದ್ ಆಡಿಯೋಯಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. 5 ಹಾಡುಗಳಿದ್ದಾವೆ. 5 ಹಾಡುಗಳು ತುಂಬ ಅದ್ಭುತವಾಗಿ ಕಂಪೋಸಿಷನ್ ಆಗಿದೆ. ಸಾಯಿ ಕಾರ್ತಿಕ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಮತ್ತು ನಮ್ಮ ಸಿನಿಮಾದ ಹಾಡುಗಳನ್ನ ಬರೆದಿರುವಂಥವ್ರು ಗೌಸ್ಪೀರಿ 2 ಹಾಡು ಬರೆದಿದ್ದಾರೆ, ಮತ್ತು ಕವಿರಾಜ್ ಒಂದು ಹಾಡು ಬರೆದಿದ್ದಾರೆ. ಒಂದು ಹಾಡು ನಮ್ಮ ಯಶವಂತ್ ಕುಮಾರ್ ಅಂತ ನಮ್ಮ ಮಗ, ಒಂದು ಹಾಡು ನಾನು ಬರೆದಿದ್ದೀನಿ. ಮತ್ತು ಸಿನಿಮಾನೇ ಟೈಟ್ಲ್ ಹೇಳುವಾಗೇ ಒಂದು ಲವ್ ಸ್ಟೋರಿ. ಇದು ಲವ್ ಸ್ಟೋರಿ ತುಂಬ ಅದರಲ್ಲಿ ಏನು ವಿಶೇಷ ಅಂದರೆ ಪ್ರೀತಿಗೋಸ್ಕರ ಒಂದು ಪ್ರಯತ್ನ ಪಟ್ಟು ಪ್ರೀತಿ ಸಿಕ್ಕಿದ ನಂತರ ಸಾಕಷ್ಟು ಏರಿಳಿತಗಳು, ಪ್ರೀತಿಗೋಸ್ಕರ ತ್ಯಾಗ ಮಾಡೋದು, ಹೀರೋಯಿನ್ಗೋಸ್ಕರ ಯಾವ ಮಟ್ಟದಲ್ಲಿ ತ್ಯಾಗ ಮಾಡ್ತಾನೆ ಅನ್ನೋದು ಒಂದು ವಿಶೇಷವಾದ ಒಂದು ಪಾಯಿಂಟ್ ಇದೆ. ಅದು ಕ್ಲೈಮ್ಯಾಕ್ಸ್ನಲ್ಲಿ ಅದು ಅರ್ಧ ಗಂಟೆ ತುಂಬ ಅದ್ಭುತವಾಗಿ ಅದು ಮೂಡಿ ಬಂದಿದೆ. ಪಿಕ್ಚರಿಂಗ್ ಅದ್ಭುತವಾಗಿದೆ. ಅದಕ್ಕೆ ನಾವು ನಮ್ಮ ಕ್ಯಾಮ್ರಾಮನ್ ಸರ್ ದಾಸ್ ಸರ್ ಅವ್ರನ್ನ ನೆನೆಸ್ಕೊಳ್ಳಬೇಕು. ಅವರು ತುಂಬ ಎಫರ್ಟ್ ಆಗಿ ನಮ್ಮ ಇಡೀ ಟೀಮ್ ಸಿನಿಮಾನ ಪಿಕ್ಚರೈಸ್ ಮಾಡೋದಾಗಲಿ ಮತ್ತು ನಮ್ಮ ಇಡೀ ಟೀಮ್ನಲ್ಲಿ ಒಂದು ಅದ್ಭುತವಾಗಿ ಕೆಲಸಗಳನ್ನ ನಡೆಯೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ. ಮತ್ತು ನಮ್ಮ ಈ ಸಿನಿಮಾದ ನಿರ್ಮಾಪಕರ ಬಗ್ಗೆ ಹೇಳಬೇಕು. ಫಸ್ಟ್ ಟೈಮ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಲಲಿತಾ ಚೆನ್ನರೆಡ್ಡಿ ಮೇಡಮ್ ಅಂತ. ಅವರು ತುಂಬ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ತುಂಬ ಸಹಕಾರ ಕೊಟ್ಟಿದ್ದಾರೆ. ಇಡೀ ತಂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಮಹೇಶ್ ಮತ್ತು ಕಾವ್ಯ ಶೆಟ್ಟಿ ಫಸ್ಟ್ ಟೈಮ್ ಹೀರೋಯಿನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಪಾತ್ರಗಳು ತುಂಬ ಚೆನ್ನಾಗಿ ಸೂಟ್ ಆಗಿದೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತು ನೇಹ ಅಂತ ಒಂದು ಹೊಸ ಹುಡುಗಿ, ರಮೇಶ್ ಭಟ್ ಸರ್, ತಿಲಕ್, ಧರ್ಮ, ರಶ್ಮಿ, ಮಾಲತಿ ಸರ್, ದೇಶಪಾಂಡೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತು ತುಂಬ ಕಥೆ ಈಗಿನ ಟ್ರೆಂಡಿಗೆ ಒಂದು ಹೊಸ ಲವ್ ಸ್ಟೋರಿ ಅಂತ ಹೇಳ್ಬೋದು. ಈಗಿನ ಜನಕ್ಕೆ ಇಷ್ಟ ಆಗೋ ಥರ ಒಂದು ಯೂತ್ಫುಲ್ ಲವ್ ಸ್ಟೋರಿ, ಎಲ್ಲರಿಗೂ ಇಷ್ಟ ಆಗುತ್ತೆ. 5 ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಆನಂದ್ ಆಡಿಯೋ ತುಂಬ ಇಷ್ಟಪಟ್ಟರು, ನಮಗೆ ಎನ್ಕರೇಜ್ ಮಾಡಿದ್ದಾರೆ. ಅವ್ರ ಕಂಪ್ನಿಯಿಂದನೇ ಇವತ್ತು ರಿಲೀಸ್ ಮಾಡಿ ರಿಂಗ್ಟೋನ್ಸ್ ಎಲ್ಲ ಬಂದಿದೆ. ಸೊ ತುಂಬ ಒಂದು ಒಳ್ಳೆ ಲವ್ ಸ್ಟೋರಿ ಸರ್ ಇದು ಕನ್ನಡದಲ್ಲಿ. ಸೊ ಹಾಡುಗಳನ್ನ ನಾವು ಇನೋವೇಟಿವ್ ಫಿಲ್ಮ್ ಸಿಟಿನಲ್ಲಿ ಒಂದು ಸಾಂಗ್ ಮಾಡಿದ್ದೀವಿ, ಒಂದು ಮಡಿಕೇರಿನಲ್ಲಿ, ಒಂದು ಕಾಸರಗೋಡು ಬೀಚಲ್ಲಿ ಮಾಡಿದ್ದೀವಿ. ಆಮೇಲೆ ಇನ್ನೊಂದು ಸಾಂಗ್ನ KGF ಅಲ್ಲಿ ಮಾಡಿದ್ದೀವಿ, ಇನ್ನೊಂದು ಪ್ಯಾಥೋ ಸಾಂಗ್ನ ಬೇರೆ ಬೇರೆ ಲೊಕೇಶನಲ್ಲಿ ಮಾಡಿದ್ದೀವಿ. ಎಲ್ಲ ಹಾಡುಗಳು ಚೆನ್ನಾಗಿ ಬಂದಿದೆ. ಆರ್ಟಿಸ್ಟ್ಗಳು ಕಾವ್ಯ ಶೆಟ್ಟಿ, ಮಹೇಶ್ ಫಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಅದಕ್ಕೆ ಮೊದಲು ಇವರು ಮಲಬಾರ್ ಗೋಲ್ಡ್ ಅಂತ ಒಂದು ಇದನ್ನು ಮಾಡಿದರು. ಕಾವ್ಯ ಶೆಟ್ಟಿ ಅವರು ಮಾಡಲಿಂಗ್ ಫೀಲ್ಡಿಂದ ಸಿನಿಮಾಗೆ ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಮಹೇಶ್ ಅವರಂತೂ ತುಂಬ 4 ವರ್ಷಗಳಿಂದ ಅವರು ಪ್ರಯತ್ನ ಪಡ್ತಾರೆ ಹೀರೋ ಆಗಬೇಕು ಅಂತ.
ಸೊ ಈಗ ಈ ಒಂದು ಕಥೆಯಲ್ಲಿ ಅವ್ರ ಕಡೆಯಿಂದನೇ ಅವರು ತುಂಬ ಆತ್ಮೀಯರಾಗಿದ್ದಂಥ ನಿರ್ಮಾಪಕರು. ಸೊ ಅವರ ಕತೆ ನಾವು ಶುರು ಮಾಡಿದಾಗಿಂದ ಅದರಲ್ಲಿ ತುಂಬ ಕತೆ ಅಂಶ ಇಷ್ಟ ಆಗಿ ಮತ್ತು ಆ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರೆ ಅಂತ ಅಂದ್ಕೊಂಡು ಅವರ ಜೊತೆಯಲ್ಲಿ ಈ ಸಿನಿಮಾ ಶುರು ಆಯಿತು. ಇಲ್ಲಿವರೆಗೂ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಮಾತ್ರ ಸ್ವಲ್ಪ ಬಾಕಿ ಇದೆ. ಒಂದು DTS ಮತ್ತು DI ಕೆಲಸ ಮತ್ತು ಆಪ್ಟಿಕಲ್ ವರ್ಕು. ಇನ್ನೊಂದು 1 ತಿಂಗಳ ಅಷ್ಟೊತ್ತಿಗೆ ಸಿನಿಮಾ ನಾವು ಬಿಡುಗಡೆಗೆ ರೆಡಿ ಮಾಡ್ತಾಯಿದ್ವಿ. ಇವತ್ತು ತಾರಾ ಮೇಡಮು, KM ಅವರು, ನಮ್ಮ BMP ಫಿಲ್ಮ್ಸ್ ಪೈ ಅವರು ಬಂದು ನಮ್ಮ ಸಿನಿಮಾದ ಆಡಿಯೋ ರಿಲೀಸ್ ನಾವು ಮಾಡಿಕೊಟ್ರು. ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಹಾಡುಗಳು ಕೇಳಿದ ಮೇಲೆ. ಇಡೀ ಟೀಮ್ ನಮ್ಮ ಡ್ಯಾನ್ಸ್ ಮಾಸ್ಟರ್ಗಳಾಗ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಹೇಶ್ ಅಂತ, ಕನ್ನಡ ಇಂಡಸ್ಟ್ರಿಗೆ ಹೊಸಬ. ಐ ಆಮ್ ಇನ್ ಲವ್ ಮೂವಿನ ನಾಯಕ ನಟ. ಸೊ ಈ ಕತೆ ಬಗ್ಗೆ ಹೇಳಬೇಕಂದ್ರೆ ಲವ್ ಸ್ಟೋರಿಯಲ್ಲಿ ಒಂದು ಫೋಟೋ ಕ್ಲಿಕ್ ಮಾಡ್ತಿದ್ದೀನಿ. ಫ್ಯಾಷನ್ ಫೋಟೋಗ್ರಾಫರ್ ನಾನು ಈ ಒಂದು ಸಿನಿಮಾದಲ್ಲಿ. ಫೋಟೋ ಕ್ಲಿಕ್ ಮಾಡ್ಬೇಕಾದ್ರೆ ಒಂದು ಹುಡುಗಿ ಹಠ ಬರ್ತಾಳೆ. ಆ ಹುಡುಗಿ ಹಠ ಬರೋವಾಗ ಹೀರೋಯಿನು. ಸೊ ಅವಾಗ ನೋಡಿ ಒಂದು ಲವ್ ಆಗುತ್ತೆ. ಸೊ ಹಂಗೆ ಆ ಲವ್ ಹೋಗ್ತಾ ಒಂದು ಅಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಧ್ಯೆ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನೋದೇ ಒಂದು ಟರ್ನಿಂಗ್ ಪಾಯಿಂಟು. ಅದು ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್. ಸಾಂಗ್ಸ್ ಬಗ್ಗೆ ಸೂಪರ್ ಆಗಿದೆ ಸರ್. ಸಾಯಿ ಕಾರ್ತಿಕ್ ಸರ್ ಅಂತ ಮಣಿ ಶರ್ಮಾ ಅಸೋಸಿಯೇಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸು. 5ಕ್ಕೆ ಸೂಪರ್ ಆಗಿದೆ. 4 ಸಾಂಗ್ಸ್ ಮೆಲೋಡಿ ಇದೆ, ಒಂದು ಪ್ಯಾಥೋ ಸಾಂಗ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಪ್ಯಾಥೋ ಸಾಂಗ್ ಬಂದು ನಮ್ಮ ಸಾರ್ ಬರೆದಿದ್ದಾರೆ, ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸರ್. ಶೂಟಿಂಗ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ನನಗೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಏನು ಅಷ್ಟೊಂದೇನು ಇದೇನು ಅನಿಸಲಿಲ್ಲ, ಯಾಕಂದರೆ ಮುಂಚೆ ನಾನು ವರ್ಕ್ ಮಾಡ್ತಿದ್ದೀನಿ ಚಾನಲ್ಸಲ್ಲಿ. ಸೊ ಆ ಥರ ಏನು ನನಗೆ ಹೊಸ ಥರ ಏನು ಅನಿಸಲಿಲ್ಲ ಸರ್. ಚೆನ್ನಾಗಿತ್ತು, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಇಲ್ಲ, ಕಾಸ್ಟ್ಯೂಮ್ಸ್ ಡಿಫ್ರೆಂಟಾಗಿ ಖಂಡಿತ ಶೂಟ್ ಮಾಡಿದ್ದಾರೆ ದಾಸ್ ಸರ್. ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಕ್ಯಾಮ್ರಾಮನ್ ಸರ್ ದಾಸ್ ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಕಾಸ್ಟ್ಯೂಮ್ಸ್ ಎಲ್ಲನೂ ಕತೆಗೆ ಏನಿತ್ತು ಅದಕ್ಕೆ ಸೂಟಬಲ್ ಆಗಿ ಕಾಸ್ಟ್ಯೂಮ್ಸ್ ಹಾಕ್ಕೊಂಡಿದ್ವಿ. ಮತ್ತು ಸಾಂಗ್ಸ್ ಎಲ್ಲನೂ ಕಾಸರಗೋಡು ಶೂಟ್ ಮಾಡಿದ್ದೀವಿ, ಮತ್ತು ಮಡಿಕೇರಿ, ಮತ್ತು ಒಂದು ಫಿಲ್ಮ್ ಸಿಟಿಯಲ್ಲಿ ಶೂಟ್ ಮಾಡಿದ್ದೀವಿ, ಒಂದು ಕೋಲಾರ ಗೋಲ್ಡ್ ಮೈನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಚೆನ್ನಾಗಿ ಮಾಡಿದೆ.